ಬ್ಯಾಡ್ ನ್ಯೂಸ್. ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಶಾಕಿಂಗ್ ಬ್ಯಾಡ್ ನ್ಯೂಸ್. ಹೊಸ ಸರ್ಕಾರದಿಂದ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸರ್ಕಾರಿ ನೌಕರರ ಸಂಬಳದ ವಿಚಾರದಲ್ಲಿ ಸರ್ಕಾರಿ ನೌಕರ ಸಂಘ ಒಂದು ಮನವಿಯನ್ನು ಸಲ್ಲಿಸಿತ್ತು. ಈ ಮನವಿಯನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಿದೆ. ರಾಜ್ಯ ಸರ್ಕಾರದ ನೌಕರರಿಗೆ ಒಂದು ಬಿಗ್ ಶಾಕನ್ನು ನೀಡಿದೆ. ತಾನು ಮಾಡದೇ ಇರುವಂಥ ತಪ್ಪಿಗೆ ವಿನಾಕಾರಣ ದಂಡ ಕಟ್ಟುವಂಥ ಪರಿಸ್ಥಿತಿ ರಾಜ್ಯ ಸರ್ಕಾರಿ ನೌಕರರಿಗೆ ಬಂದಿದೆ. ಈ ಬಗ್ಗೆ ಪ್ರತಿಯೊಬ್ಬರೂ ಎಚ್ಚೆತ್ತುಕೊಳ್ಬೇಕು. ಇದು ಸಂಬಳದ ವಿಚಾರ. ಹಾಗಾಗಿ ಪ್ರತಿಯೊಬ್ಬರು ಕೊನೆವರೆಗೂ ಈ ವಿಡಿಯೋನ ನೋಡಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರದಿಂದ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಅದು ವೇತನಕ್ಕೆ ಸಂಬಂಧಪಟ್ಟ ಹಾಗೆ. ಅದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ. ಪ್ರತಿಯೊಬ್ಬರು ಕೊನೆವರೆಗೂ ನೋಡಿ. ಸರ್ಕಾರಿ ನೌಕರರ ಇಂಟ್ರೆಸ್ಟ್ ಅಂದರೆ ಬಡ್ಡಿ ಪಾವತಿಗೆ ವಿನಾಯಿತಿ ಕೋರಿದರು, ರಿಲ್ಯಾಕ್ಸೇಷನ್ ಮಾಡಬೇಕು ಅಂತ. ಅದನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಿದೆ. ಸರ್ಕಾರಿ ನೌಕರರ ಮನವಿಯನ್ನು ರಿಜೆಕ್ಟ್ ಮಾಡಿ ಸಂಬಳವಿಲ್ಲದೆ ಸಾಲ ಪಾವತಿ ವಿಳಂಬವಾಗಿದೆ. ಹಾಗಾಗಿ ಅದಕ್ಕಿಂತ ಬಂದಿರೋಂಥ ಬಡ್ಡಿಯನ್ನು ಪಾವತಿಗೆ ವಿನಾಯಿತಿ ಕೊಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ರು ಸರ್ಕಾರಿ ನೌಕರ ಸಂಘ ಹಾಗೂ ಸರ್ಕಾರ ನೌಕರರು. ವರ್ಗಾವಣೆ ಅಂದರೆ ಟ್ರಾನ್ಸ್ಫರು, ರಿಲೀವ್ ಆಗಿರ್ತಾರೆ, HRMS ಸಮಸ್ಯೆ ಇರುತ್ತೆ, K2 ಚಲನ್ ಸಮಸ್ಯೆಗಳಿರ್ತವೆ. ತಾಂತ್ರಿಕ ದೋಷಗಳ ಕಾರಣಕ್ಕಾಗಿ 2-3 ತಿಂಗಳು ಸರ್ಕಾರಿ ನೌಕರರ ವೇತನ ಸ್ಯಾಲ್ರಿ ಬಿಡುಗಡೆ ಆಗದೆ ವಿಳಂಬ ಆಗಿರುತ್ತೆ. ವಿಮಾ ಪಾವತಿ, ಸಾಲದ ಮರುಪಾವತಿ ವಿಳಂಬಕ್ಕೆ ವಿಧಿಸಲಾಗುವಂತಹ ಸ್ಯಾಲ್ರಿ ಲೇಟ್ ಆಗಿರೋದ್ರಿಂದ ಸಹಜವಾಗಿಯೇ KJD ಲೋನ್ ಇರ್ಬೋದು, KJD ಪಾಲಿಸಿ ಇರ್ಬೋದು, LIC ಇರ್ಬೋದು, ಹೌಸಿಂಗ್ ಲೋನ್ ಇರ್ಬೋದು, ಎಜುಕೇಷನ್ ಲೋನ್ ಇರ್ಬೋದು, ಈ ಲೋನ್ಗಳನ್ನು ಸಕಾಲದಲ್ಲಿ ಕಟ್ಟೋಕ್ಕಾಗೋದಿಲ್ಲ. ಕಟ್ಟೋಕ್ಕಾಗದಿದ್ದಾಗ ಬಡ್ಡಿಯನ್ನು ವಿಧಿಸಿರ್ತಾರೆ. ಈ ಬಡ್ಡಿಯನ್ನು ಮಾಫಿ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ರು. ಬಡ್ಡಿ ಕೈ ಬಿಡಬೇಕು ಅಂತ ನೌಕರರ ಮನವಿಯನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಿದೆ. ತನ್ನದಲ್ಲದ ತಪ್ಪಿಗೆ ನೌಕರರು ತೊಂದರೆ ಅನುಭವಿಸುತ್ತಿದ್ದು, ವಿಮಾ ಇಲಾಖೆ KJD ನಿಯಮಗಳಲ್ಲಿ ತಿದ್ದುಪಡಿ ತಂದು ಬಡ್ಡಿ ಪಾವತಿಯನ್ನು ವಿನಾಯಿತಿ ಕೊಡಬೇಕು ಅಂತ ಹೇಳಿ ಮನವಿಯನ್ನು ನೌಕರರು ಮಾಡ್ಕೊಂಡಿದ್ರು. ರಾಜ್ಯದಲ್ಲಿ ಸುಮಾರು 2,93,000 ಸರ್ಕಾರಿ ನೌಕರರು ಹೇಳುವ ಪ್ರಕಾರ ಬಹುತೇಕ ಇಲಾಖೆಗಳಲ್ಲಿ ಸರಿಯಾದ ಸಮಯಕ್ಕೆ ಸ್ಯಾಲ್ರಿಗಳು ಆಗೋದಿಲ್ಲ. ವೇತನದಾರನ ಮನವಿಯನ್ನು ತಿರಸ್ಕರಿಸಲಾಗಿದೆ. ವೇತನ ಧನ ಬಿಡುಗಡೆ ಸೇರಿದಂತೆ ಹಲವಾರು ಕಾರಣಗಳಿಂದ 2-3 ತಿಂಗಳು ಸರ್ಕಾರಿ ನೌಕರರಿಗೆ ವೇತನವೇ ಬಂದಿರೋದಿಲ್ಲ. ಸಾಮಾನ್ಯವಾಗಿ ಸರ್ಕಾರಿ ನೌಕರರು ಪಾಲಿಸಿಯನ್ನು ಮಾಡಿಸ್ಕೊಂಡಿರ್ತಾರೆ. ಬಹುತೇಕರು KJD, JPF ಇರ್ಬೋದು, LIC ಇರ್ಬೋದು, ಮತ್ತು ಎಜುಕೇಷನ್ ಲೋನ್ ಇರ್ಬೋದು, ಮನೆ ಲೋನ್ ಇರ್ಬೋದು, ಎಲ್ಲ ಲೋನ್ಗಳಿಗಾಗಿ ಸಾಲವನ್ನು ಮಾಡ್ಕೊಂಡಿರ್ತಾರೆ. ಮರುಪಾವತಿ ಹಾಗೂ ಬಡ್ಡಿ ಪಾವತಿಸಲು ಆಗೋದಿಲ್ಲ ಸ್ಯಾಲ್ರಿ ಲೇಟ್ ಆಗಿರೋದ್ರಿಂದ. ಈ ವಿಳಂಬಕ್ಕೆ ಬಡ್ಡಿಯನ್ನು ಕೈ ಬಿಡಬೇಕು ಅಂತ ಹೇಳಿ ಸರ್ಕಾರಿ ನೌಕರ ಸಂಘ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿತ್ತು. ಆದರೆ ಈ ಪ್ರಸ್ತಾವನೆಯನ್ನು ತಿರಸ್ಕರಿಸಿರುವಂಥ ಫೈನಾನ್ಸ್ ಡಿಪಾರ್ಟ್ಮೆಂಟ್ KJD ಆನ್ಲೈನ್ ತಂತ್ರಾಂಶದಲ್ಲಿ ಪ್ರತಿಯೊಬ್ಬರು ವಿಮಾದಾರರು ತಮ್ಮ ಪಾವತಿಸಿದ ವಿಮೆಯ ಕಂತುಗಳ ಸಾಲದ ಕುರಿತು ಬಡ್ಡಿ ಇತ್ಯಾದಿಯಾಗಿ ಮಾಹಿತಿ ಇರುತ್ತೆ. ಲಾಗಿನ್ ಮಾಡಿ ತಿಳಿದುಕೊಳ್ಳೋಕ್ಕೆ ಅವಕಾಶ ಇದೆ. ಯಾವುದೇ ಬಾಕಿ ಇದ್ದಲ್ಲಿ ಅದನ್ನು ವಿಮಾದಾರರೇ ಸ್ವಂತ ಪರಿಶೀಲಿಸಿ ಪಾವತಿ ಮಾಡಬೇಕು. ಕಂತುಗಳನ್ನು ಹಾಗೂ ಸಾಲದ ಕಂತುಗಳನ್ನು ಬಟವಾಡಿ ಪಾವತಿ ಮಾಡುವ ವಿಮಾದಾರರಿಗೆ SMS ಮೂಲಕ ಹಾಗೂ ಮೊಬೈಲ್
ಮೂಲಕ ಮಾಹಿತಿ ಇರುತ್ತೆ. ಹೀಗಾಗಿ ವಿಮಾದಾರರು ನಿಗದಿತ ಸಮಯದ ಒಳಗೆ ಮಾಹಿತಿಯನ್ನು ತಪ್ಪಿದಲ್ಲಿ ಅಂಥ ವಿಮಾದಾರರಿಗೆ ಬೇರೆ ವಿಧಾನಗಳ ಮೂಲಕ ಕಂತುಗಳನ್ನು ಪಾವತಿ ಮಾಡೋಕ್ಕೆ ಅವಕಾಶಗಳಿದೆ ಅಂತ ಹೇಳಿದೆ. ಇದ್ರ ಬಗ್ಗೆ ನಾವು ಗಂಭೀರವಾಗಿ ಚರ್ಚೆಗಳನ್ನು ಮಾಡಬೇಕಾಗಿದೆ. ನಾವು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಲ್ವ, ಸರ್ಕಾರಿ ಕೆಲಸ ಬಿಟ್ಟು ಬೇರೆ ಉದ್ಯೋಗ ನಮಗಿಲ್ಲ. CCA ನಿಯಮದ ಪ್ರಕಾರ ಬೇರೆ ಉದ್ಯೋಗ ಮಾಡೋದು ತಪ್ಪು, ಲಂಚ ಪಡೆಯೋದು ತಪ್ಪು, ಬೇರೆ ಬಿಸ್ನೆಸ್ ಮಾಡೋದು ತಪ್ಪು, ಬೇರೆ ಉದ್ಯೋಗ ಮಾಡೋದು ತಪ್ಪು. ಆದರೆ ಇವ್ರು ಹೇಳೋ ಪ್ರಕಾರ ಬೇರೆ ವಿಧಾನದ ಮೂಲಕ ಪಾವತಿ ಮಾಡಿ ಅಂದರೆ ಯಾವ ವಿಧಾನದ ಮೂಲಕ ಪಾವತಿ ಮಾಡಬೇಕು ಹೇಳಿ? ನೀವು 3-4 ತಿಂಗಳು ಸಂಬಳನೇ ಕೊಟ್ಟಿಲ್ಲ ಅಂದರೆ ನಾವು ಸಾಲ ಮರುಪಾವತಿಯನ್ನು ಬೇರೆ ವಿಧಾನದ ಮೂಲಕ ಯಾವ ರೀತಿ ಮಾಡೋಕ್ಕಾಗತ್ತೆ? ಸರ್ಕಾರ ಸ್ವಲ್ಪ ಯೋಚನೆ ಮಾಡಿ ಸರ್ಕಾರಿ ನೌಕರರ ಹಾಗೂ ಅವರ ಕುಟುಂಬ ವರ್ಗದವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಈ ರೀತಿ ಬೇರೆ ವಿಧಾನದ ಮೂಲಕ ಕಂತು ಪಾವತಿಸ್ಬೋದು ಅಂತ ಹೇಳಿದ್ರೆ ಏನರ್ಥ ಹೇಳಿ? ಇದಕ್ಕೆ ಉತ್ತರ ಕೊಡಬೇಕಲ್ವಾ? ವಿಳಂಬಕ್ಕೆ ಬಡ್ಡಿ ಪಾವತಿ ಹೊರೆಯಾಗುವುದಿಲ್ಲ ಅಂತ ಹೇಳಿ ಆರ್ಥಿಕ ಇಲಾಖೆ ಹೇಳುತ್ತೆ. ನೀವೆಲ್ಲ ಆರ್ಥಿಕ ಇಲಾಖೆಯಲ್ಲಿ ಕೂತವರೆಲ್ಲ ದಯವಿಟ್ಟು ಜಾಸ್ತಿ ಸಂಬಳ ತಗೊಳ್ಳೋರು ಸಣ್ಣ ಪುಟ್ಟ ನೌಕರರ ಬಗ್ಗೆ ಈ ರೀತಿ ಮಾತಾಡೋಕ್ಕೆ ಹೋಗ್ಬೇಡಿ. ಬಡ್ಡಿ ಪಾವತಿ ಹೊರೆ ಅಲ್ಲ ಅಂತ. ನೀವು ಮಾಡಿರೋ ತಪ್ಪಿಗೆ ನಾವು ಬಡ್ಡಿ ಕಟ್ಟಬೇಕು ಅಂದರೆ ಎಷ್ಟು ಹೊಟ್ಟೆ ಉರಿಯತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಈ ಬಗ್ಗೆ ಗಮನ ಹರಿಸಬೇಕು. ಈ ಬಗ್ಗೆ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ CS ಷಡಕ್ಷರಿ ಅವರು ತನ್ನದಲ್ಲದ ತಪ್ಪಿಗೆ ಸರ್ಕಾರಿ ನೌಕರರು ಬಡ್ಡಿ ಕಟ್ಟಬಾರ್ದು, ವೇತನ ವಿಳಂಬಕ್ಕೆ ಸರ್ಕಾರವೇ ಜವಾಬ್ದಾರಿಯಾಗತ್ತೆ. KJD ನಿಯಮಾವಳಿಗಳಲ್ಲಿ ತಿದ್ದುಪಡಿ ತರುವ ಪ್ರಸ್ತಾವನೆಯನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ಆರ್ಥಿಕ ಇಲಾಖೆ ಪರಿಶೀಲಿಸಿ ಜಾರಿಗೆ ತರಬೇಕು. ನಿಯಮಾವಳಿಯಲ್ಲಿ ತಿದ್ದುಪಡಿ ಮಾಡುವ ಸಲುವಾಗಿ ಯಾವುದೇ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಿ ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ. KJD ನಿಯಮಾವಳಿಗಳಲ್ಲಿ ವಿಳಂಬ ಪಾವತಿಗೆ ಬಡ್ಡಿ ನೀಡಲು ಸಾಧ್ಯವಿಲ್ಲ. ವೇತನ ವಿಳಂಬದ ಬಗ್ಗೆ ಮೊಬೈಲ್ ಸಂದೇಶ ಕಳಿಸುವ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಬೇರೆ ವಿಧಾನಗಳಲ್ಲಿ ಪಾವತಿಸಿ, ಮತ್ತೆ ಅದನ್ನೇ ಹೇಳ್ತಾರೆ. ಬೇರೆ ವಿಧಾನ ಅಂದರೆ ಯಾವ ವಿಧಾನದಲ್ಲಿ ಕಟ್ಟಂದ್ರಿ? ಸ್ವಲ್ಪ ಅರ್ಥ ಮಾಡ್ಕೊಬೇಕು ನೀವು. ನೌಕರರು ಹೇಳೋದೇನು ಅಂದರೆ, ಕೆಲವು ಇಲಾಖೆಗಳಲ್ಲಿ ಸರ್ಕಾರಿ ನೌಕರರಿಗೆ ತಿಂಗಳ ಕೊನೆಯಲ್ಲಿ ಮಂತ್ ಎಂಡಲ್ಲಿ ಅಥವಾ ಫಸ್ಟ್ ಡೇನಲ್ಲಿ ಸಂಬಳ ಆಗತ್ತೆ. ಕೆಲವೊಂದು ಇಲಾಖೆಗಳಲ್ಲಿ ವರ್ಗಾವಣೆಯಾದವರಿಗೆ ವೇಟಿಂಗ್ ಪೀರಿಯಡ್ನಲ್ಲಿ ಇರೋರಿಗೆ, ಸರ್ಕಾರಿ ನೌಕರರು ಅಧಿಕಾರಿಗಳಿಗೆ 3-4 ತಿಂಗಳು ಸಂಬಳವೇ ಆಗೋದಿಲ್ಲ. ಅಮಾನತುಗೊಂಡ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಸಸ್ಪೆನ್ಷನ್ ತೆರವಾಗುವವರೆಗೂ ಸಂಬಳ ಬಿಡುಗಡೆ ಆಗೋದಿಲ್ಲ. ಆ ಸಮಯದಲ್ಲಿ ಈ ರೀತಿ ಪ್ರಾಬ್ಲಮ್ಗಳು ಆಗತ್ತೆ. ವಿಳಂಬಕ್ಕೆ ಗ್ರಾಂಟ್ ಕೊರತೆ ಕಾರಣ. ಸಂಬಳ 3-4 ತಿಂಗಳು ವಿಳಂಬ ಆಗೋಕ್ಕೆ ಕಾರಣ ಏನು? ಗ್ರಾಂಟ್ ಅನುದಾನದ ತೊಂದರೆಯೇ ಕಾರಣ ಆಗತ್ತೆ. ಅಧಿಕಾರಿ ಹಾಗೂ ಸಿಬ್ಬಂದಿಗಳು ನೇರವಾಗಿ KJDಗೆ ಸಂದಾಯವಾಗದೆ ಆಯಾ ಜಿಲ್ಲಾ ಖಜಾನೆಗೆ ಜಮಾ ಆಗತ್ತೆ. ಅಲ್ಲಿಂದ ನೌಕರನ ವಿಮಾ ಕಂತುಗಳು ಹಾಗೂ ವಿಮೆಯ ಮೇಲಿನ ಸಾಲವಿದ್ದರೆ ಅದರ ಬಡ್ಡಿಯನ್ನು ಕೂಡ ಜಿಲ್ಲಾ ಖಜಾನೆಯಿಂದ KJD ಕಚೇರಿಗೆ ಜಮಾ ಆಗತ್ತೆ. ತಿಂಗಳ ಕೊನೆಯಲ್ಲಿ ದಿನಗಳಲ್ಲಿ ಎಲ್ಲ ನೌಕರರು ಸಂಬಳ ಹಾಗೂ ಸಂಬಳವನ್ನು ಭತ್ಯೆಗಳನ್ನು ಅವರ ಖಾತೆಗಳಿಗೆ ಸಂದಾಯ ಮಾಡುವ ರೀತಿಯಲ್ಲಿ ಎಲ್ಲ DDO ಅವರು ಎಚ್ಚರಿಕೆ ವಹಿಸಬೇಕು. ಆರ್ಥಿಕ ಇಲಾಖೆ ಆದೇಶವಿದ್ದರೂ ಕೂಡ ಅನುದಾನದ ಕೊರತೆಯಿಂದಾಗಿ ಸಂಬಳವನ್ನು ವಿಳಂಬ ಮಾಡಿ ನೌಕರರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ದಯವಿಟ್ಟು DDO ಅವರು ಮಾಡೋಕ್ಕೆ ಹೋಗಬಾರ್ದು. ತಕ್ಷಣ ಸಂಬಳವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ವಿಳಂಬವಾಗಿ ಪಾವತಿಯಾಗಿರುವಂಥ ಸಾಲ, ವಿಮೆ ಕಂತುಗಳ ಬಡ್ಡಿ ಹಾಕಿದರೆ ಸಂಬಳ ವಿಳಂಬ ಮಾಡೋದ್ರಿಂದ ಈ ರೀತಿ ಪ್ರಾಬ್ಲಮ್ಗಳಾಗ್ತಾಯಿದೆ. ಹಾಗಾಗಿ ಅದಕ್ಕೂ ಬಡ್ಡಿ ಸೇರಿಸಿ ಕೊಡಲಿ. ವೈಯಕ್ತಿಕ ಸಾಲದ ಮೇಲಿನ ಬಡ್ಡಿ 9% ಇದೆ KJD. ಕಂತುಗಳು ವಿಳಂಬವಾದರೆ 7% ಬಡ್ಡಿ ಹಾಕ್ತಾರೆ. ಇದು ತಪ್ಪು. ಹಾಗಾಗಿ ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಬೇಕು. ತಕ್ಷಣ ನೀವು ಮಾಡಿರೋ ತಪ್ಪಿಗೆ ನೀವೇ ಶಿಕ್ಷೆ ಅನುಭವಿಸಬೇಕು. ನೀವು ಸಂಬಳವನ್ನು ಲೇಟ್ ಮಾಡಿರೋಂಥ ಯಾವ್ಯಾವ DDO ಅಧಿಕಾರಿಗಳಿದ್ದಾರೆ ಅವರಿಗೆ ದಂಡ ಹಾಕಿ, ಅದನ್ನು ಬಿಟ್ಟುಬಿಟ್ಟು ಸರ್ಕಾರಿ ನೌಕರರಿಗೆ ಸಂಬಳವನ್ನು ಲೇಟ್ ಕೊಟ್ಟು ಮತ್ತೆ ಬಡ್ಡಿ ಮನ್ನಾ ಮಾಡೋದಿಲ್ಲ ಅಂತ ಹೇಳಿದ್ರೆ ಏನರ್ಥ?
ದಯವಿಟ್ಟು ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಹೊಸದಾಗಿ ಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ನೌಕರರ ಪಾಳಿಗೆ ವರದಾನವಾಗುವಂಥ ಒಂದು ತೀರ್ಪನ್ನು ಕೊಟ್ಟು ನಿಯಮಾವಳಿಯಲ್ಲಿ ತಿದ್ದುಪಡಿ ಮಾಡಿ ಬಡ್ಡಿ ಹಾಕೋದನ್ನು ತಪ್ಪಿಸ್ಬೇಕು ಅಂತ ಕೇಳ್ಕೊಳ್ತಾ, ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂಥ ಎನಿ ಪ್ರಾಬ್ಲಮ್, ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಜೈ ಹಿಂದ್.